ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಕ್ರಿಪ್ಟೆಡ್ ಮತ್ತು ವಿನ್ನರ್ ಮೊದಲೇ ನಿರ್ಧಾರವಾಗಿರುತ್ತದೆ ಎಂಬ ಆರೋಪಗಳು ಮೊದಲಿನಿಂದಲೂ ವ್ಯಾಪಕವಾಗಿ ಕೇಳಿಬರುತ್ತಿದೆ. ಈ ಎಲ್ಲಾ ಚರ್ಚೆಗಳಿಗೆ ನಟ ಸುದೀಪ್ ಅವರೇ ಉತ್ತರ ನೀಡಿದ್ದು, ಜಗಳವಾಡದಿದ್ದರೂ ಗೆದ್ದ ಉದಾಹರಣೆಯನ್ನು ನೀಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಸದ್ಯದಲ್ಲೇ ಮುಗಿಯಲಿದ್ದು, ಇದಾಗಲೇ ಗೆಲ್ಲುವವರು ಯಾರು ಎನ್ನುವ ಲೆಕ್ಕಾಚಾರ ಶುರುವಾಗಿದೆ. ಇಷ್ಟಕ್ಕೂ ಬಿಗ್ ಬಾಸ್ ಬಗ್ಗೆ ಹಲವು ರೀತಿ ಮಾತನಾಡುವುದು ಇದೆ. ಇದೆಲ್ಲವೂ ಸ್ಕ್ರಿಪ್ಟೆಡ್ ಎನ್ನುವ ದೊಡ್ಡ ಆರೋಪವೂ ಇದ್ದು, ಇವುಗಳನ್ನು ಕೆಲವರು ಒಪ್ಪಿಕೊಂಡಿದ್ದಾರೆ, ಇನ್ನು ಕೆಲವರು ಇಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜೈಲಿಗೆ ಹೋದವರನ್ನು, ಕಾಂಟ್ರವರ್ಸಿ ಮಾಡಿಕೊಳ್ಳುವವರನ್ನು, ಜಗಳದಿಂದಲೇ ಮನೆಯ ಹೊರಗಡೆ ಫೇಮಸ್ ಆದವರಿಗೆ ಮಾತ್ರ ಬಿಗ್ ಬಾಸ್ ಮೀಸಲಾಗಿದೆ. ಮೊದಲ ಕೆಲ ವಾರ ಮನೆಯಿಂದ ಹೊರಕ್ಕೆ ಹಾಕುವ ಸಲುವಾಗಿ ಯಾವುದೋ ಕಾಂಟ್ರವರ್ಸಿ ಇಲ್ಲದವರನ್ನು ಕರೆದುಕೊಳ್ಳಲಾಗುತ್ತದೆ. ಇದು ನಾಮಕಾವಸ್ಥೆ ಮಾತ್ರ ಎನ್ನುತ್ತಾರೆ ಹಲವರು. ಕೊನೆವರೆಗೂ ಉಳಿದುಕೊಳ್ಳುವವರ ಪೈಕಿ ಹೆಚ್ಚಿನವರು ಜಗಳಗಂಟರೇ ಇರುತ್ತಾರೆ. ಏಕೆಂದರೆ ಇಂಥವರಿಂದಲೇ ಟಿಆರ್ಪಿ ಏರುವುದು ಎನ್ನುವುದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗುತ್ತಲೇ ಇದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ. ಬಿಗ್ ಬಾಸ್ ರಿಯಾಲಿಟಿ ಶೋ ಮೇಲೆ ದೊಡ್ಡ ಆರೋಪ ಇದೆ. ಇಂತಹ ಆರೋಪ ಬಿಗ್ ಬಾಸ್ ಮಾತ್ರವಲ್ಲದೆ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿಯೂ ಇದೆ. ಅದೇನೆಂದರೆ, ಯಾರು ವಿನ್ನರ್ ಆಗುತ್ತಾರೋ ಎನ್ನುವುದು ಮೊದಲೇ ನಿರ್ಧಾರವಾಗಿರುತ್ತದೆ ಎನ್ನುವುದು. ಈಗ ಬಿಗ್ ಬಾಸ್ ವಿನ್ನರ್ ಆಗುವವರು ಯಾರು, ಅವರಿಗೆ ಮೊದಲೇ ಹೇಳಲಾಗುತ್ತಾ ಎನ್ನುವ ಕೆಲ ಪ್ರಶ್ನೆಗಳಿಗೆ ಖುದ್ದು ಸುದೀಪ್ ಅವರೇ ಉತ್ತರ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ರೀತಿಯ, ಎಲ್ಲಾ ಸ್ವಭಾವದ ವ್ಯಕ್ತಿಗಳು ಬರುತ್ತಾರೆ. ಕೆಲವೊಮ್ಮೆ ಅವರು ಮಿತಿಮೀರಿ ನಡೆದುಕೊಳ್ಳುತ್ತಾರೆ. ಅವೆಲ್ಲವನ್ನು ನಾವು ಕಂಟ್ರೋಲ್ ಮಾಡಬೇಕು. ಜಗಳವಾಡಿಕೊಂಡವರೇ ಶೋ ಗೆಲ್ಲುತ್ತಾರೆ ಎನ್ನುವುದು ಶುದ್ಧ ಸುಳ್ಳು. ಈ ಹಿಂದೆ ನಟಿ ಶ್ರುತಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ಸೈಲೆಂಟ್ ಆಗಿಯೇ ಇದ್ದರು. ಅವರು ಬಿಗ್ ಬಾಸ್ ಕಪ್ ಗೆದ್ದುಕೊಂಡು ಹೋಗಿದ್ದಾರೆ. ಸುಮಾರು 50 ದಿನ ಆದ ಮೇಲೆ ಬಂದ ಹನುಮಂತ ಕಾಮಿಡಿ ಮಾಡಿದರು ಮಾತ್ರವಲ್ಲದೆ ಅಲ್ಲಿ ಗಲಾಟೆ ಏನೂ ಇರಲಿಲ್ಲ. ಅವರು ಗೆದ್ದುಕೊಂಡು ಹೋಗಲಿಲ್ಲವೇ? ಹಾಗೆಯೇ ಅವರೇ ಇವರೇ ಅಂತೇನೂ ಇಲ್ಲ. ಕೊನೆವರೆಗೂ ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ಲುವುದು ಎಂದಿದ್ದಾರೆ. ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಸ್ವಲ್ಪ ಜಾಸ್ತಿನೇ ಇದೆ. ಈ ಹಿಂದೆ ಕೂಡ ಹೀಗೆಯೇ ಆಗಿದ್ದು ಇದೆ. ವಿಭಿನ್ನ ಸ್ವಭಾವದವರು ಇರೋ ಕಾರಣ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತದೆ. ಇಂಥವರೇ ಬಿಗ್ ಬಾಸ್ ಗೆಲ್ಲೋದು ಎನ್ನುವುದು ಮೊದಲೇ ನಿಗದಿತವಾಗಿರುತ್ತಾ ಎನ್ನುವ ಪ್ರಶ್ನೆಗೆ ಸುದೀಪ್ ಅವರು, ನಾವು ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡುವ ರೀತಿ ಅಥವಾ ರಿಯಾಲಿಟಿ ಯಾವುದನ್ನು ತೆಗೆದುಕೊಳ್ಳಬೇಕು ಎನ್ನುವುದು ನಮಗೆ ಗೊತ್ತಿರಬೇಕಲ್ಲವೇ ಎನ್ನುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವುದನ್ನು ನಂಬಬಾರದು ಎಂದು ಸುದೀಪ್ ಹೇಳಿದ್ದಾರೆ.